ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಪ್ರಮೀಳ ಬಂದು ಕೃಷ್ಣ ಕರ್ಕೊಂಡು ಹೋಗ್ಲೇಬೇಕು ಅಂತ ಹಠ ಮಾಡ್ಬೇಕಾದ್ರೆ ಕೃಷ್ಣನ್ ಬರೋದಿಲ್ಲ ಅಂತ ಹಠ ಮಾಡ್ತಿರ್ತಾನೆ. ಇದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ಬೇಜಾರಾಗ್ತಿರುತ್ತೆ. ನೋಡಿ, ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ನೀವು ಸುಮ್ಮನೆ ಈ ಟೈಮಲ್ಲಿ ಹುಡುಗನ್ನ ಕರ್ಕೊಂಡು ಹೋಗೋದು ಸರಿ ಇರೋದಿಲ್ಲ. ಸ್ವಲ್ಪ ದಿವಸ ಅವ್ನು ಇಲ್ಲೇ ಇರ್ಲಿ ಅಂತ ಕುಸುಮ ಅವರು ಕೇಳ್ಕೊಬೇಕಾದ್ರೆ, ಬೇಡ ರೀ ಕೃಷ್ಣಮ್ಮ, ನೀವ್ ಮನೇಲಿ ಅವನನ್ನ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾಳೆ ಅಂತ ಪ್ರಮೀಳ ಅವ್ರು ಹೇಳ್ಬೇಕಾದ್ರೆ, ಯಾಕ ಹುಡುಗಿ ಆ ರೀತಿ ಹೇಳ್ತಿದ್ದಾಳೆ ಅಂತ ಸೂರ್ಯ ಮೈನ ಇಬ್ರು ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಅಲ್ಲ, ನಮ್ ಜೊತೆ ಇರೋದ್ ಬೇಡ ಅಂತ ಹೇಳ್ತಿದಾರ, ಹಾಗಿದ್ರೆ ನಮ್ ಬಗ್ಗೆ ಕೃಷ್ಣರಮ್ಮಂಗೆ ಗೊತ್ತಾ? ಅವ್ರು ಯಾವತ್ತೂ ನಮ್ಮನ್ನ ನೋಡೇ ಇಲ್ವಲ್ಲ, ಅವ್ರು ಇರೋದು ದುಬೈಲಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅವಳು ದುಬೈಲಿದ್ರೆ ಏನಾಯ್ತಂತೆ, ಇಲ್ಲೇನ್ ನಡೀತಾ ಇದೆ ಅಂತ ಅವಳು ಅವಾಗ ಅವಾಗ ವಿಚಾರಿಸ್ತಾ ಇರ್ತಾಳೆ ಅಂತ ಪ್ರಮೀಳ ಅವ್ರು ಹೇಳ್ಬೇಕಾದ್ರೆ, ನೋಡಿ ಅಮ್ಮ, ಒಂದ್ ಕೆಲ್ಸ ಮಾಡಿ, ಇವಾಗ ನೀವು ಅವ್ರಿಗೆ ಫೋನ್ ಮಾಡ್ಕೊಡಿ, ನಾವ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ಅದೆಲ್ಲ ಬೇಕಾಗಿಲ್ಲ, ನನ್ ಮಗಳಿಗೆ ನಿಮ್ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಪ್ರಮೀಳ ಅವ್ರು ಹೇಳ್ಬೇಕಾದ್ರೆ, ಯಾಕಮ್ಮ ನಾವೇನ್ ಮಾಡಿದೀವಿ ಅಂತ ಮೀನಾ ಕೇಳ್ತಾಳೆ. ನೋಡಿ, ನೀವ್ ಇವನನ್ನ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ ವಿಷಯ ಅವಳಿಗೆ ಗೊತ್ತಾಗಿದೆ, ಅದಕ್ಕೆ ಅವಳಿಗೆ ನಿಮ್ಮನ್ ಕಂಡ್ರೆ ಇಷ್ಟ ಇಲ್ಲ. ಅದು ಅಲ್ದೆ ಕೃಷ್ ನಿಮ್ ಜೊತೆ ಇರೋದು ಸರಿ ಇರೋದಿಲ್ಲ ಅಂತ ನನ್ ಮಗಳು ಅನ್ಕೋತಿದ್ದಾಳೆ ಅಂತ ಪ್ರಮೀಳ ಅವ್ರು ಹೇಳ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಹೇಳ್ತೀರಾ, ನಾವ್ ಕೃಷ್ಣ ಚೆನ್ನಾಗಿ ನೋಡ್ಕೋತೀವಲ್ಲ, ಇನ್ನೂ ಸ್ವಲ್ಪ ದಿವಸ ಇವ್ನು ನಮ್ ಜೊತೆನೆ ಇರ್ಲಿ ಬಿಡಿ ಅಂತ ಮೀನಾ ಕೇಳ್ಕೊಬೇಕಾದ್ರೆ, ಯಾಕ್ ಮೀನಾ ಈ ರೀತಿ ಮಾತಾಡ್ತಾ ಇದೀಯಾ, ನನ್ ಮನ್ಸಲ್ಲಿರೋ ವಿಷಯನ ಹೇಳ್ಬಾರ್ದು ಅಂತ ನಾನ್ ಇಷ್ಟು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಂತ ಪ್ರಮೀಳಾ ಹೇಳ್ಬೇಕಾದ್ರೆ, ಅಂತದ್ದೇನಿದೆ ಅಮ್ಮ ಹೇಳೋದಿಕ್ಕೆ ಅಂತ ಮೀನಾ ಕೇಳ್ತಾಳೆ. ಇದೇ ಮೀನಾ, ಕ್ರಿಸ್ ಏನಾದ್ರೂ ನಿನ್ ಜೊತೆ ಇದ್ರೆ ಎಲ್ಲಿ ಅವನು ಸೂರ್ಯನ್ ತರಾನೇ ರೌಡಿ ಆಗೋಗ್ತಾನೋ ಅಂತ ಅವ್ರ ಅಮ್ಮ ಭಯ ಪಡ್ತಾ ಇದ್ದಾಳೆ. ಸಾಕಾ ಅಂತ ಪ್ರಮೀಳಾ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯನ್ಗೆ ಬೇಜಾರಾಗ್ತಿದ್ರೆ ಮೀನಾ ಮಾತ್ರ ಕೋಪ ಮಾಡ್ಕೊತಿರ್ತಾಳೆ. ಏನಮ್ಮ ಮಾತಾಡ್ತಾ ಇದ್ದೀರಾ, ನಿಮ್ ಮೊಮ್ಮಗನ್ನ ದೊಡ್ಡ ಸಮಸ್ಯೆಯಿಂದ ನನ್ ಗಂಡ ಕಾಪಾಡಿದಾನೆ, ಕ್ರಿಶ್ ಹೊಡೆದಿದ್ನಲ್ಲ, ಆ ಹುಡುಗನ ಅಪ್ಪನ್ ಕಾಲ್ಗೆ ಹೋಗಿ ಇವ್ರು ಹೋಗಿ ಬಿದ್ದು ಎಷ್ಟೆಲ್ಲಾ ಕೇಳ್ಕೊಂಡ್ರು ಗೊತ್ತಾ, ಇದನ್ನೆಲ್ಲ ಕ್ರಿಶ್ ಚೆನ್ನಾಗಿರ್ಬೇಕು ಅಂತ ಮಾಡಿದ್ರು ಅವರು, ಅವ್ರನ್ನ ನೋಡಿ ನೀವು ಇಂಥ ಮಾತೆಲ್ಲ ಕೇಳ್ತಾ ಇದ್ದೀರಾ ಅಂತ ಮೀನಾ ತುಂಬಾ ನೊಂದ್ಕೊಂಡು ಕೇಳ್ತಾಳೆ. ನೋಡಿ, ನನ್ನ ಅಳಿಯನ್ ತರ ಅಳಿಯ ಎಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಚಿನ್ನದಂತ ಮನ್ಸು ಅವ್ರದು, ಯಾವ್ದೋ ಮಗ ಅಲ್ವಾ, ಹೋದ್ರೆ ಹೋಗ್ಲಿ ಅಂತ ಅವ್ರ ಮನ್ಸಿಗ್ ಬಂದು ಬಿಟ್ಬಿಡ್ಬೋದಿತ್ತು, ಆದ್ರೆ ಈ ಹುಡುಗನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅವ್ರು ಇಷ್ಟೆಲ್ಲ ಮಾಡಿದಾರೆ, ಇಂಥ ಮಾತನ್ನೆಲ್ಲ ಆಡಿ ಅವ್ರ ಮನ್ಸಿಗೆ ನೀವು ನೋವು ಕೊಡ್ಬೇಡಿ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ನೋಡಿ ಅಮ್ಮ, ಕ್ರಿಶ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತಂದಿದ್ರೆ ನೀವು ಕರೆಯೋದ್ರಲ್ಲಿ ಒಂದು ನ್ಯಾಯ ಇರ್ತಿತ್ತು, ಆದ್ರೆ ಅವನ್ಗೆ ಇಲ್ಲಿ ಇರೋದಕ್ಕೆ ತುಂಬಾನೇ ಇಷ್ಟ ಇದೆ. ಏನೋ ಕ್ರಿಶ್, ನೀನ್ ಇಲ್ಲಿ ಇಷ್ಟಪಟ್ಟು ತಾನೇ ಇದೀಯಾ ಅಂತ ಮಂಜ ಕೇಳ್ಬೇಕಾದ್ರೆ, ಹೌದು ಅಂಕಲ್, ನಂಗೆ ಇಲ್ಲಿರೋದಕ್ಕೆ ಇಷ್ಟ ಅಂತ ಕ್ರಿಶ್ ಹೇಳ್ತಾನೆ. ಅವನು ಚಿಕ್ಕ ಹುಡುಗ, ಅವ್ನ್ಗೇನ್ ಗೊತ್ತು, ಅವ್ನು ಹೋಗಿ ಈ ರೀತಿ ಎಲ್ಲ ಕೇಳ್ತಾ ಇದೀರಲ್ಲ. ನೋಡು ಮೀನಾ, ನನ್ ಮಗಳು ಏನ್ ಹೇಳ್ತಾಳೋ ಅದನ್ನೇ ನಾನ್ ಕೇಳ್ಬೇಕು, ಕೃಷ್ಣ ನಾನು ನನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಮೀಳಾ ಹೇಳ್ಬೇಕಾದ್ರೆ, ನೋಡಿ, ನೀವ್ ಮಾತಾಡ್ತಾ ಇರೋದ್ ಸರಿ ಇಲ್ಲ, ಇದ್ರಲ್ಲಿ ಏನಾದ್ರೂ ನ್ಯಾಯ ಇದ್ಯಾ, ಅವತ್ತು ನಿಮ್ಗೆ ಆಕ್ಸಿಡೆಂಟ್ ಆದಾಗ ಕೃಷ್ಣ ಕರ್ಕೊಂಡು ಹೋಗಿ ನಮ್ಮ ಮನೇಲಿ ಇಟ್ಕೊಂಡು ಅವನನ್ನ ನೋಡ್ಕೊಂಡ್ವಿ, ನಮ್ಮ ಅತ್ತೆ ಎಷ್ಟೊಂದೆಲ್ಲ ಬೈದ್ರು, ಆದ್ರೂ ಅದನ್ನೆಲ್ಲ ಕಿವಿಗ್ ಹಾಕೊಳ್ದೆ ಕೃಷ್ಣ ನಮ್ ಜೊತೆನೆ ಇಟ್ಕೊಂಡ್ರು. ಈಗ ಕೃಷ್ಣ ಇತ್ತು ದೊಡ್ಡ ಸಮಸ್ಯೆಯಿಂದ ಕಾಪಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಬಿಡಮ್ಮ ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಸುಮ್ನೆ ಇರ್ರಿ ನೀವು, ಕೃಷ್ಗೋಸ್ಕರ ನೀವ್ ಇಷ್ಟೊಂದೆಲ್ಲ ಕಷ್ಟಪಟ್ಟಿದೀರಾ, ಅದೇನು ಅಂತ ನನಗ್ ಮಾತ್ರ ಗೊತ್ತು, ಅದ್ ಹೇಗೆ ಕೃಷ್ ಅವ್ರಮ್ಮ ನಿಮ್ಗೆ ಈ ರೀತಿ ಮಾತಾಡ್ಬೋದು, ಕೆತ್ತ ಮಗನ ನೋಡ್ಕೊಳಕಾಗ್ದೆ ಒಂಟಿಯಾಗಿ ಬಿಟ್ಟು ಹೋದವರು ನಿಮ್ ಬಗ್ಗೆ ಮಾತಾಡೋದಿಕ್ಕೆ ಅವ್ರಿಗೆ ಎಷ್ಟ್ರೇ ಧೈರ್ಯ. ನೋಡಿ ಅಮ್ಮ, ನೀವು ಅವ್ರಿಗೆ ಫೋನ್ ಮಾಡ್ಕೊಡಿ, ನಾನ್ ಅವ್ರ ಹತ್ರ ಮಾತಾಡ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಬೇಡದಿರೋ ಮಾತೆಲ್ಲ ಇವಾಗ ಬೇಕಾಗಿಲ್ಲ, ನನ್ ಮೊಮ್ಮಗನ ಇಷ್ಟ ದಿವಸ ನೋಡ್ಕೊಂಡಿದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ, ಇನ್ಮೇಲೆ ನಾವು ನೋಡ್ಕೋತೀವಿ, ನಾವು ಕೃಷ್ಣ ಕರ್ಕೊಂಡ್ ಹೋಗ್ತೀನಿ, ಬಾರೋ ಕೃಷ್ ಹೋಗೋಣ ಅಂತ ಪ್ರಮೀಳ ಅವ್ರು ಹೇಳ್ಬೇಕಾದ್ರೆ, ಒಂದ್ ನಿಮಿಷ ಇರಿ ಅಮ್ಮ, ಕ್ರಿಶ್ ನೀನ್ ಹೇಳು, ನಿನಗೆ ಯಾರ್ ಜೊತೆ ಇರ್ಬೇಕು ಅನ್ನೋ ಅನಿಸ್ತಿದೆ ನಿನ್ಗೆ ಅಂತ ಮೀನಾ ಕೇಳ್ಬೇಕಾದ್ರೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕ್ರಿಶ್ ಒದ್ದಾಡ್ತಿರ್ತಾನೆ. ಮೀನಾ, ಒಂದ್ ನಿಮಿಷ ಇರಿ. ನೋಡಿ ಅಮ್ಮ, ಇಷ್ಟೊತ್ತು ನೀವು ಈ ರೀತಿ ಎಲ್ಲ ಹೇಳಿದ್ರಿ ಅಂತ ನಿಮ್ ಮೇಲೆ ನನ್ಗೇನ್ ಕೋಪ ಇಲ್ಲ, ನೀವ್ ಹೇಳಿದ್ರಲ್ಲ ಇವಾಗ ರೌಡಿ ಅಂತ, ಅದೇನು ನನ್ಗೆ ಹೊಸದೇನಲ್ಲ ಮಾತು ಬಿಡು, ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬರ್ತಾ ಇದೀನಿ, ನನ್ನ ಅಮ್ಮನೇ ನನ್ನ ನಂಗೆ ಕರೆಯೋದು. ಸರಿ, ಪರವಾಗಿಲ್ಲ ಬಿಡಿ, ನೀವ್ ಹೇಳೋದ್ ಕರೆಕ್ಟ್, ಎಷ್ಟೇ ಆದ್ರೂ ನೀವು ಅವನ ಅಜ್ಜಿ, ಅವನು ನಿಮ್ ಜೊತೆನೆ ಬೆಳಿಬೇಕು, ನಿಮ್ ಜೊತೆ ಕಳ್ಸಿದ್ರೆ ಅವ್ನ್ ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ಇದೆ, ಯಾಕಂದ್ರೆ ನನ್ನನ್ ಬೆಳೆಸಿದ್ದು ನನ್ನ ಅಜ್ಜಿನೇ, ಅವನಿಗೆ ಅವ್ರ ಅಮ್ಮನ್ ಪ್ರೀತಿ ಸಿಗದೆ ಹೋದ್ರು ಅಜ್ಜಿ ಪ್ರೀತಿನಾದ್ರೂ ಸಿಗ್ಲಿ, ನೀವು ಕರ್ಕೊಂಡ್ ಹೋಗಿ ಅಮ್ಮ, ಪರವಾಗಿಲ್ಲ ಅಂತ ಸೂರ್ಯ ಒಪ್ಪಿಗೆ ಕೊಡ್ತಾನೆ. ಆದ್ರೆ ಇವ್ರ ಅಮ್ಮನ ಹತ್ರ ಒಂದ್ ಮಾತು ಹೇಳಿ, ಎಲ್ಲೋ ದೂರ ದೇಶದಲ್ಲಿ ಹೋಗಿ ದುಡ್ದು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ದುಡ್ಡು ಅನ್ನೋದು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಮಕ್ಳು ಬೆಳಿಬೇಕಾದ್ರೆ ನಾವ್ ಅವ್ರ ಜೊತೆ ಇರ್ಬೇಕು, ಯಾಕಂದ್ರೆ ಅವ್ರ ಭವಿಷ್ಯಕ್ಕೆ ನಾವ್ ಒಂದು ಭದ್ರವಾಗಿರೋ ಬುನಾದಿ ಹಾಕ್ದಂಗೆ. ಯಾವ ಮಗುಗೆ ತಾಯಿ ಪ್ರೀತಿ ಸಿಗೋದಿಲ್ವೋ ಆ ಮಗು ಮನ್ಸು ತುಂಬಾನೇ ಒದ್ದಾಡೋಗುತ್ತೆ, ಅಲ್ಪ ಸ್ವಲ್ಪ ಪ್ರೀತಿನೂ ಹೊರಟೋಗ್ಬಿಡುತ್ತೆ. ಹೆತ್ತ ತಾಯಿ ತನ್ ಮಗು ಮೇಲೆ ಪ್ರೀತಿ ತೋರಿಸ್ಲಿಲ್ಲ ಅಂತಂದ್ರೆ ಆ ಮಗು ಜೀವನ ಏನಾಗುತ್ತೆ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾ ಸೂರ್ಯ ನೊಂದ್ಕೊಂಡು ಕೃಷ್ಣ ಹತ್ರ ಕರೆದು, ನೀನ್ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು, ಚೆನ್ನಾಗ್ ಓದು,
ಕೋಪ ಮಾಡ್ಕೋಬೇಡ, ಅಜ್ಜಿ ಹೇಳ್ದಂಗೆ ಕೇಳು, ಯಾರ ಮೇಲೂ ಕೈ ಮಾಡಕ್ ಹೋಗ್ಬೇಡ, ಈ ರೀತಿ ಎಲ್ಲ ಬುದ್ಧಿವಾದ ಹೇಳಿ ನೀನ್ ಅಜ್ಜಿ ಜೊತೆ ಹೋಗು, ಆಗ ನೀನಮ್ಮ ಅವಾಗವಾಗ ಬಂದು ನೀನ್ ನೋಡ್ಕೊಂಡ್ ಹೋಗ್ತಾರೆ ಅಂತ ಹೇಳಿ ಪ್ರಮೀಳಾ ಅವ್ರ ಜೊತೆ ಕೃಷ್ಣ ಕಳಿಸ್ಕೊಡ್ತಾನೆ ಸೂರ್ಯ. ಅಲ್ಲ ಅಂದ್ರೆ ನೀವ್ ಮಾಡಿರೋ ದೊಡ್ಡ ಸಹಾಯಕ್ಕೆ ಅವ್ರ ಕುಟುಂಬನೇ ನಿಮ್ಗೆ ಋಣಿಯಾಗಿರ್ಬೇಕು, ಆದ್ರೆ ಅವ್ರು ನೋಡಿದ್ರೆ ಇಲ್ಲಿ ಬಂದು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಕುಸುಮ ಅವರು ನೊಂದ್ಕೋಬೇಕಾದ್ರೆ, ಅಯ್ಯೋ ಇರ್ಲಿ ಬಿಡಿ ಅತ್ತೆ, ಇದು ಅವ್ರು ಮಾತಾಡಿದ ಮಾತಲ್ಲ, ಯಾರೋ ಹಿಂದೆ ನಿಂತ್ಕೊಂಡು ಮಾತಾಡ್ಸಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಅಮ್ಮ, ಇದರಿಂದ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು, ಯಾಕಂದ್ರೆ ಎಲ್ಲೋ ಇರೋ ಅವ್ರಮ್ಮ ಇವ್ರನ್ ಹೇಗೆ ರೌಡಿ ಅಂತ ಹೇಳಕ್ಕಾಗತ್ತೆ ಅಂತ ಮೀನಾ ಕೇಳ್ಬೇಕಾದ್ರೆ, ಬಿಡು ಮೀನಾ, ಅವ್ನ್ ಇವಾಗ ಅವ್ರ ಅಜ್ಜಿ ಜೊತೆ ಹೋಗಾಯ್ತು ತಾನೆ, ಇದನ್ ಬಿಟ್ಟಾಕಮ್ಮ, ಯಾಕೆ ದೊಡ್ಡದ್ ಮಾಡ್ತೀಯಾ, ಅತ್ತೆ ನೀರ್ ಕೊಡಿ ಅತ್ತೆ ಅಂತ ಹೇಳಿ ಸೂರ್ಯ ಕುಸುಮ ಅವ್ರ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಮೀನಾ ಮಾತ್ರ ಇದ್ರಿಂದ ಯಾರೋ ಇದಾರೆ, ಅವ್ರನ್ನ ಕಂಡಿಡಿಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಕೃಷ್ಣ ಕರ್ಕೊಂಡು ಕುಸುಮ ಅವರು ಸೀದಾ ಸುಮನ್ ಮನೆಗ್ ಬರ್ತಾರೆ. ಅಷ್ಟೊತ್ಕಾಗ್ಲೆ ಪೂಜಾ ಮತ್ತೆ ರೋಹಿಣಿ ಅಲ್ಲಿಗ್ ಬಂದಿರ್ತಾರೆ. ದೊಡ್ಡ ಪಾಪಿ ಕಣೆ ನಾನು, ಪಾಪದ ಮೇಲೆ ಪಾಪದ ಕೆಲ್ಸ ಮಾಡ್ತಾನೆ ಹೋಗ್ತಾ ಇದೀನಿ, ಇನ್ನು ಎಷ್ಟು ಅಂತ ಅಂತವ್ರು ಒಳ್ಳೆ ಮನ್ಸವ್ರನ್ನ ನಾನ್ ನೋಯಿಸ್ತಾ ಇರ್ಲಿ, ಇನ್ನು ಎಷ್ಟ್ ದಿವ್ಸ ಅಂತ ನನ್ ಕೈಲಿ ಇಂತ ಪಾಪ ಕೆಲ್ಸ ಮಾಡಿಸ್ತೀಯ ನೀನು ಅಂತ ಹೇಳ್ಕೊಂಡು ಪ್ರಮೀಳಾ ಅವರು ಅಳ್ಬೇಕಾದ್ರೆ, ನೀನ್ ನನಗೆ ಅಂತ ಮಾಡಿರೋ ಪಾಪಕ್ಕಿಂತ ಇದೇನು ದೊಡ್ಡ ವಿಷಯ ಅಲ್ಲ ಬಿಡಮ್ಮ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನೇ ನೀನು ಎಷ್ಟ್ ದಿವ್ಸ ಅಂತ ಅದನ್ನೇ ಹೇಳ್ತೀಯಾ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಆ ರೀತಿ ಮಾಡಿದ್ದು, ಅದಕ್ಕೆ ಇಷ್ಟು ವರ್ಷ ಆದ್ರೂನು ನೀನ್ ನನ್ನನ್ ಬಿಡ್ತಾ ಇಲ್ವಲ್ಲೇ, ಪಾಪ ಕಣೆ ಅವರು, ಸೂರ್ಯ ಮೀನಾ ಇಬ್ರು ನಾನ್ ಅಷ್ಟೊಂದೆಲ್ಲ ಮಾತಾಡಿದ್ರು ಅವ್ರ ಏನೂ ಮಾತಾಡ್ಲಿಲ್ಲ ಕಣೆ, ಕೃಷ್ಣ ನನ್ ಜೊತೆ ಕಳಿಸ್ಕೊಟ್ರು ಅಂತ ಪ್ರಮೀಳಾ ಅವರು ಹೇಳ್ತಾ ಅಳ್ಬೇಕಾದ್ರೆ, ಹೇಳಿ ಅಮ್ಮ, ಇವಳಿಗೆ ಸರಿಯಾಗಿ ಹೇಳಿ, ನನಗೆ ಇವಳು ಬರ್ತಾ ಬರ್ತಾ ಮಾಡ್ತಾ ಇರೋದೆಲ್ಲ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ನಿಮ್ ಮಗಳ ಕಡೆಯಿಂದ ನಮ್ಗೆ ಬರೀ ಟೆನ್ಷನ್ ಸಿಗ್ತಾ ಇದೆ ಈ ನಡುವೆ, ಅದೇ ಮೀನನ್ ಜೊತೆ ಇದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನನಗೆ ಅಂತ ಪೂಜೆ ಹೇಳ್ಬೇಕಾದ್ರೆ, ಹೌದು ನಿನ್ಗೆ ಸಿಗುತ್ತೆ, ಯಾಕೆ ಹೇಳು, ಇಡೀ ಊರಲ್ಲೆಲ್ಲ ಅವಳೊಬ್ಳೆ ನಿನ್ಗೆ ಒಳ್ಳೆವಳು, ನಾವೆಲ್ಲ ಕೆಟ್ಟವ್ರು ನೋಡೆ, ಸುಮ್ನೆ ಬೈಬೇಕಾಗುತ್ತೆ ನೋಡು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡೆ ನಾನ್ ಹೇಳ್ತಾ ಇರೋದ್ ನಿಜಾನೇ ಅಂತ ಪೂಜಾ ಹೇಳ್ದಾಗ, ಸಾಕಳೆ ಪೂಜಾ, ನನ್ ಜಾಗದಲ್ಲಿ ನಿಂತ್ಕೊಂಡ್ ನೋಡಿದ್ರೆ ನಿನ್ಗೆ ಅರ್ಥ ಆಗ್ತಾ ಇತ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಪೂಜಾ ರೋಹಿಣಿ ಸಿಚುಯೇಷನ್ ಆ ರೀತಿ ಇದೆ, ನೆಮ್ಮದಿಯಾಗಿ ಅವಳ ಕೈಲಿ ಒಂದ್ ದಿವ್ಸನೇ ಇರೋದಕ್ಕಾಗ್ತಿಲ್ಲ, ಏನೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ, ಯಾಕೆ ನೀನ್ ಅವಳು ಇನ್ನೇನು ನೋಯಿಸ್ತಾ ಇದೀಯಾ ಅಂತ ಸುಮನ್ ಕೇಳ್ಬೇಕಾದ್ರೆ, ಸುಮನ್ ನೀನ್ ಅವಳಿಗೆ ತುಂಬಾ ಅಯ್ಯೋ ಅನ್ಬೇಡ, ಸ್ಟಾರ್ಟಿಂಗ್ ಅಲ್ಲಿ ನಾನು ಅಯ್ಯೋ ಅಂದು ಇವತ್ತು ಈ ಪರಿಸ್ಥಿತಿಲದೀನಿ, ಇವಳು ಹೇಳೋ ಸುಳ್ಳಿಗೆಲ್ಲ ಲೆಕ್ಕನೇ ಇಲ್ಲ, ಇವಳು ಯಾವಾಗ್ಲೂ ಭಯದಲ್ಲೇ ಇರ್ತಾಳೆ, ಯಾವತ್ತಾದ್ರೂ ಸತ್ಯ ಗೊತ್ತಾಗುತ್ತೆ ಅಂತ ಭಯದಲ್ಲಿ ಒದ್ದಾಡ್ತಿದ್ದಾಳೆ, ಅಲ್ಲ ಇವಳಿಗೆ ಇವ್ರ ಅತ್ತೆ ತಾನೇ ಪ್ರಾಬ್ಲಮ್ಮು, ಅಂತದ್ರಲ್ಲಿ ಮೀನಾ ಅವ್ರ ಹತ್ರ ಸತ್ಯ ಹೇಳ್ಬೋದಲ್ವಾ, ಸೂರ್ಯ ಮೀನಾ ಹತ್ರ ಹೇಳಿದ್ರೆ ಅಟ್ಲೀಸ್ಟ್ ಇವಳ ಮನ್ಸಲ್ಲಿರೋ ಅರ್ಧ ಭಾರ ಕಡಿಮೆ ಆಗ್ತಿತ್ತು, ಆ ಮನೇಲಿ ಸೂರ್ಯ ಮೀನನೇ ಇವ್ರಿಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಲ್ತಾ ಇದ್ರು ಅಂತ ಪೂಜಾ ಹೇಳ್ಬೇಕಾದ್ರೆ, ಸಾಕು ನಿಲ್ಸು ಪೂಜಾ, ಹುಚ್ಚಿ ತರ ಮಾತಾಡ್ಬೇಡ, ಮೀನಾ ಸೂರ್ಯ ಗೊತ್ತಾಯ್ತು ಅಂತಂದ್ರೆ ಅಷ್ಟೇ ನನ್ ಕತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡೆ ಎಷ್ಟೇ ಕಷ್ಟ ಬಂದ್ರುನು ಗಂಡ ಹೆಂಡತಿ ಮಧ್ಯೆ ಯಾವ್ದನ್ನು ಮುಚ್ಚಿಡ್ಬಾರ್ದು ಕಣೆ, ನಾನ್ ಮದ್ವೆ ಆದ್ಮೇಲೆ ನಾನ್ ಇಂಥ ತಪ್ಪನ ಮಾಡದೇ ಇಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ, ನೋಡೆ ಪೂಜಾ, ಇದೆಲ್ಲ ನನಗೂ ಚೆನ್ನಾಗ್ ಗೊತ್ತಿದೆ ನೋಡೆ, ಈ ವಿಷಯ ಏನಾದ್ರೂ ಸೂರ್ಯಂಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಇಡೀ ಮನೆಯವ್ರ ಮುಂದೆ ಎಲ್ಲ ಇದನ್ನ ಹೋಗಿ ಹೇಳಿ ನನ್ಗೆ ತುಂಬಾ ಅವಮಾನ ಮಾಡಿಸ್ತಾನ್ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸೂರ್ಯ ಅಂತ ವ್ಯಕ್ತಿ ಅಲ್ಲ ಕಣೆ, ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಎಲ್ಲರೂ ಹೇಳಿದ್ದನ್ನ ಹೇಳಿ ನನ್ಗೆ ಟಾರ್ಚರ್ ಕೊಡ್ಬೇಡಿ, ನೋಡಿ ನಾನು ಮನೋಜನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಅವ್ನಿಲ್ದೆ ನನ್ನಿಂದ ಜೀವನ ಮಾಡಕ್ ಆಗೋದಿಲ್ಲ, ನಾನಿಲ್ಲ ಅಂದ್ರೆ ಅವನು ಖುಷಿಯಾಗಿರೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆಯ್ತು ಕಣೆ, ಈ ವಿಷಯನಾದ್ರೂ ಅಳಿಯಂದ್ರ ಹತ್ರ ಹೇಳ್ಬೋದಲ್ವಾ ನೀನು ಅಂತ ಪ್ರಮೀಳಾ ಅವ್ರು ಕೇಳ್ಬೇಕಾದ್ರೆ, ಹೇಳ್ತೀನಿ, ಖಂಡಿತ ಹೇಳ್ತೀನಿ, ಆದ್ರೆ ಯಾವಾಗ ಹೇಳ್ಬೇಕು ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ, ಏನೇ ನಡೆದ್ರು ಅವನು ನನ್ಗೆ ಯಾವಾಗ್ಲೂ ಜೊತೆಯಾಗಿರ್ತಾನೆ, ಸಪೋರ್ಟ್ ಮಾಡ್ತಾನೆ ಅಂತ ನನ್ಗೆ ಯಾವಾಗ ನಂಬಿಕೆ ಬರುತ್ತೋ ಅವತ್ತು ನಾನು ಅವನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ, ಅವನು ನನ್ ಕಷ್ಟನ ಯಾವಾಗ ಅರ್ಥ ಮಾಡ್ಕೋತಾನೋ ಆ ನಂಬಿಕೆ ನನ್ಗೆ ಯಾವಾಗ ಬರುತ್ತೋ ನೆಕ್ಸ್ಟ್ ಸೆಕೆಂಡ್ ನನ್ ಬಗ್ಗೆ ಎಲ್ಲಾ ವಿಷಯನೂ ಅವನ ಹತ್ರ ಹೇಳ್ಬಿಡ್ತೀನಿ. ನೋಡಮ್ಮ, ನೀನ್ ಈ ಮನೇಲೇ ಇರು, ಇದಕ್ಕೆ ಸುಮನ್ ಕೂಡ ಒಪ್ಕೊಂಡಿದ್ದಾಳೆ, ನೀನ್ ಇಲ್ಲಿ ಇದ್ಕೊಂಡೆ ಕೃಷ್ಣ ಡೈಲಿ ಸ್ಕೂಲ್ ಕರ್ಕೊಂಡೋಗ್ಬಿಟ್ ಬಾ, ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಪ್ರಮೀಳಾ ಅವ್ರನ್ನ ಅಲ್ಲೇ ಇರೋದಕ್ಕೆ ಒಪ್ಪಿಸ್ತಾಳೆ. ಈ ಕಡೆ ರೋಹಿಣಿ, ಮನೋಜ, ಸೂರ್ಯ ಮತ್ತೆ ಮೀನಾ ಎಲ್ರು ಹಾಲಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಬರ್ತಾರೆ. ಹಾಗೆ ಶ್ರುತಿ ಕೃಷ್ ಬಗ್ಗೆ ವಿಚಾರಿಸಿದಾಗ ಮೀನಾ ಅಮ್ಮನ್ ಮನೇಲಿ ನಡೆದಿದ್ ಘಟನೆನೆಲ್ಲ ಮೀನಾ ಶ್ರುತಿ ಹತ್ರ ಹೇಳ್ತಾಳೆ. ಕೃಷ್ ಅವ್ರಮ್ಮ ದೊಡ್ಡ ಲೂಸ್ ಅನ್ಸುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಕೋಪ ಮಾಡ್ಕೊತಿರ್ತಾಳೆ. ಯಾಕೆ, ನೀನೇನಾದ್ರೂ ಅವ್ರನ್ನ ನೋಡಿದ್ರ ಮೀನಾ ಮರಿ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯ, ಆ ಹುಡುಗಿ ಎಲ್ಲಿ ನಮ್ ಕಣ್ ಮುಂದೆ ಬರ್ತಾಳೆ, ಒಳ್ಳೆ ಕಳ್ಳ ಪೊಲೀಸ್ ತರ ಆಟ ಆಡ್ತಿದ್ದಾಳೆ, ಯಾವತ್ತಾದ್ರೂ ಒಂದ್ ದಿವ್ಸ ಹುಡುಗಿನ ನೋಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಆಯ್ತಾ ಇಲ್ವಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದುವರೆಗೂ ಆ ಹುಡುಗಿನ ಇವ್ರು ನೋಡೇ ಇಲ್ಲ, ಅಂತದ್ರಲ್ಲಿ ಕೃಷ್ ಅವ್ರ ಅಜ್ಜಿ ಹತ್ರ ಹೋಗಿ ಇವ್ರನ್ನ ರೌಡಿ ಅಂತ ಹೇಳಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ರೌಡಿ ಅಂತ ಹೇಳಿದ್ರ ಅಂತ ಶ್ರುತಿ ಶಾಕ್ ಆಗಿ ಕೇಳ್ತಾಳೆ. ಅವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ,
ಯಾಕಂದ್ರೆ ಇವ್ನು ನಡ್ಕೊಳ್ಳೋದೇ ರೌಡಿ ತರ ಅಲ್ವಾ ಅಂತ ಮನೋಜ ಹೇಳ್ತಿರ್ತಾನೆ. ಏನು ಏನು ಅವರು ರೌಡಿ ತರ ನಡ್ಕೊಳ್ಳೋದು? ಏನ್ ಕೈಯಲ್ಲಿ ಏನು ಲಾಂಗ್ ಮಚ್ಚೆಲ್ಲ ಹಿಡ್ಕೊಂಡು ಓಡಾಡ್ತಾ ಇದಾರಾ ಅಂತ ಮೀನಾ ಕೋಪದಿಂದ ಮನೋಜನ ಹತ್ರ ಕೇಳ್ತಾಳೆ. ಅಯ್ಯೋ, ಅವನ್ಗೆ ಚಾಕು ಚೂರಿ ಇವೆಲ್ಲ ಅವಶ್ಯಕತೆನೇ ಇಲ್ಲ, ಅವ್ನ್ ಕೈಯೇ ಸಾಕಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಏ ಮನೋಜ, ಸುಮ್ನೆ ಏನೋ ಹೇಳ್ಬೇಕು ಅಂತ ಹೇಳ್ಬೇಡ ಕಣೋ. ಸೂರ್ಯ ಏನ್ ರೌಡಿ ಏನೋ? ಅವ್ನ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಅದನ್ನ ಎದುರಿಸಿ ಕೇಳ್ತಾನೆ. ಇದಕ್ ಹೋಗಿ ರೌಡಿ ಅಂತ ಹೇಳ್ತಾರೇನೋ ಅಂತ ರವಿ ಕೇಳ್ಬೇಕಾದ್ರೆ, ನೋಡೋ, ಎಲ್ಲಾ ರೌಡಿಗಳು ಹಂಗೇನೆ, ತನ್ನೆ ತಾನು ಹೀರೋ ಅಂತ ಅನ್ಕೊಂಡು ಇವ್ರ ತರಾನೇ ಆಡ್ತಿರ್ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಾ ಸೂರ್ಯಂಗೆ ಕೋಪ ಬರ್ತಿರುತ್ತೆ. ನೋಡಿ, ನೀವ್ ಮಾತಾಡಿದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಎಷ್ಟೇ ಆದ್ರೂ ಅವನು ಎದ್ರು ಪುಕ್ಲ, ಅವ್ನ್ಗೇನೇ ಸಮಸ್ಯೆ ಆದ್ರೂ ನನ್ನ ಹತ್ರ ತಾನೇ ಬರೋದು ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಮತ್ತೆ ರೋಹಿಣಿಗೆ ಕೋಪ ಬರುತ್ತೆ. ಹಾಗಂದ್ರೇನು, 4 ಜನಕ್ ಹೊಡೆದಿದ ತಕ್ಷಣ ನೀವ್ ಹೀರೋ ಆಗ್ಬಿಟ್ರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, 4 ಜನ ಹೊಡೆದ್ರೆ ಆಕ್ಷನ್ ಹೀರೋ, ಅದೇ 4 ಜನದ ಹತ್ರ ಹೊಡ್ಸ್ಕೊಂಡ್ ಬಂದ್ರೆ ಕಾಮಿಡಿ ಹೀರೋ ಅಂತ ಹೇಳ್ಕೊಂಡು ಶ್ರುತಿ ನಗ್ತಿರ್ತಾಳೆ. ಅದ್ರಿಂದ ಮನೋಜನ್ಗೆ ಕೋಪ ಬರ್ತಿರುತ್ತೆ. ಹಾಗಿದ್ರೆ ಈ ಪೆಂಗಿನ್ ತರ ಅಂತ ಹೇಳು ಅಂತ ಹೇಳ್ಕೊಂಡು ಸೂರ್ಯ ನಗ್ಬೇಕಾದ್ರೆ ಶ್ರುತಿ, ರವಿ, ಮೀನಾ 3 ಜನ ನಗ್ತಿರ್ತಾರೆ. ಒಂದು ಸಮಸ್ಯೆ ಅಂತ ಬಂದಾಗ ಓದಿರೋರು ಹ್ಯಾಂಡಲ್ ಮಾಡೋದಕ್ಕೂ ಓದ್ದಿರೋರು ಹ್ಯಾಂಡಲ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಮನೋಜ್ ಯಾವಾಗ್ಲೂ ಡೀಸೆಂಟ್ ಆಗಿ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ನಿಮ್ಗೆ ಏನಿದ್ರು ಹೊಡಿ ಬಡಿ ಇಷ್ಟೇ ತಾನೇ ಗೊತ್ತಿರೋದು ಅಂತ ರೋಹಿಣಿ ಕಿಂಡಲ್ ಮಾಡಿ ಮಾತಾಡ್ತಾಳೆ. ರೋಹಿಣಿಯರೇ, ಅವ್ರು ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಅವ್ರಿಗೆ. ಎಲ್ಲದಕ್ಕೂನು ಈ ಓದಿರೋದನ್ನ ಮಧ್ಯ ತಂದಿಡ್ಬೇಡಿ. ಇತ್ತೀಚೆಗೆ ಚೆನ್ನಾಗ್ ಓದಿರೋರೆ ದೊಡ್ಡ ತಪ್ಪುಗಳನ್ನ ಮಾಡ್ತಿರೋದು, ದೊಡ್ಡ ಫ್ರಾಡ್ ಕೆಲ್ಸನೆಲ್ಲ ಮಾಡ್ತಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಕರೆಕ್ಟ್ ಆಗಿ ಹೇಳ್ದೆ ಮೀನಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ನೋಡ್ತಿದ್ದಂಗೆ ಈ ಕ್ರಿಮಿನಲ್ ಕೇಸಲ್ಲೆಲ್ಲ ಜಾಸ್ತಿ ಸಿಕ್ಕಾಕೊಂಡಿರೋರೆ ಈ ಓದಿರೋರು. ಈ ಜನದ ಕಣ್ಣಿಗೆ ಮಾತ್ರ ಓದಿರೋರೆಲ್ಲ ಒಳ್ಳೆಯವರು ಅನ್ನೋ ಒಂದು ಸರ್ಟಿಫಿಕೇಟ್ ಕೊಡೋದಿಕ್ಕೆ ರೆಡಿಯಾಗಿರ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಮೀನಮರಿ, ಸೂರ್ಯ ಅವ್ರನ್ನ ನೋಡಿ ಕೃಷಿ ಅವ್ರಮ್ಮ ಯಾಕೆ ರೌಡಿ ಅಂತ ಹೇಳಿದ್ರು ಅಂತ ಶ್ರುತಿ ಕೇಳಿದಾಗ, ನನಗೂ ಅದೇ ಅರ್ಥ ಆಗ್ತಿಲ್ಲ ಶ್ರುತಿ ಅವರೇ. ಕೃಷ್ಣರ್ ಅಜ್ಜಿ ಮಾತಾಡ್ಬೇಕಾದ್ರೆ ಈ ಮಾತನ್ನ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಅಲ್ಲ ಮೀನಮರಿ, ಸೂರ್ಯ ಅವ್ರನ್ನ ಕೃಷ್ಣರಮ್ಮ ನೋಡೇ ಇಲ್ಲ, ಅದೇಂಗ್ ಹೇಳಿದ್ರು? ಇದ್ರಲ್ಲಿ ಏನೋ ಕನ್ಫ್ಯೂಷನ್ ಅಂತ ಅನ್ನಿಸ್ತಿಲ್ವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇವ್ರೆಲ್ರಿಗೂ ಯಾಕೆ ಈ ರೀತಿ ಡೌಟ್ ಬರ್ತಿದೆ ಅಂತ ರೋಹಿಣಿ ಭಯದಿಂದ ನೋಡ್ತಿರ್ತಾಳೆ. ಹೌದು ಮೈಕು, ಕ್ರಿಶ್ ವಿಷಯದಲ್ಲಿ ಎಲ್ಲಾ ವಿಷಯನೂ ವಿಚಿತ್ರ ಅಂತ ಅನಿಸ್ತಿದೆ. ಅದು ಸರಿ ಹೋಗ್ಬೇಕು ಅಂದ್ರೆ ಮೊದ್ಲು ಅವ್ರಮ್ಮ ಯಾರು ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಇದಕ್ಕೆ ಏನಾದ್ರೂ ಕೈ ಹಾಕ್ತಾ ಅಂತಂದ್ರೆ ಅವ್ನ್ ಕಂಡುಹಿಡಿಯೋರ್ಗು ಬಿಡೋದಿಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ಬೇಕಾದ್ರೆ, ಏನೋ ನಿಂದು, ಈಗ ಆ ಹುಡುಗ ಅವ್ರ ಅಜ್ಜಿ ಜೊತೆ ಹೋಗಾಯ್ತು, ಏನೋ ಮುಗ್ದೋಗಿರೋ ವಿಷಯಕ್ಕೆಲ್ಲ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೀರಾ ಅಂತ ಮನೋಜ ಕೇಳ್ತಾನೆ. ಅಲ್ಲ ಕಣೋ, ನಿನ್ನಿಂದ ಎಲ್ರಿಗೂ ಬರೀ ಸಮಸ್ಯೆನೇ ಬರುತ್ತಲ್ಲೋ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾರು, ನನ್ನಿಂದನ ಅಂತ ಸೂರ್ಯ ಕೇಳ್ತಾನೆ. ಹೌದು ಮತ್ತೆ, ನೀನ್ ಹೇಳಿದ ಐಡಿಯಾನ ಟ್ರೈ ಮಾಡಿ ನಾನಿವತ್ತು ಸಿಕ್ಕಾಕೊಂಡಿದೀನಿ. ಆ ರಾಜಾರಾಣಿ ಇಬ್ರು ಸೇರಿ ನನ್ನ ಇನ್ನೂ ಭಯ ಪಡಿಸ್ತಾ ಇದಾರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾಕೇನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ, ಅದನ್ನೇನ್ ಕೇಳ್ತೀಯ, ಈ ಸೂರ್ಯ ಒಂದು ಪ್ಲಾನ್ ಹೇಳ್ದ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್, ಅದು ಒಳ್ಳೆ ಪ್ಲಾನೇ ಕಣೋ, ಅವ್ರು ಮಾತಾಡಿದಿಲ್ಲ ನೀನ್ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ತಾನೆ ಅಂತ ರವಿ ಕೇಳ್ಬೇಕಾದ್ರೆ, ಅಯ್ಯೋ, ನಾನು ಹಂಗೆ ಅನ್ಕೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕೆ ಅಂತ ಅವಳ ಹತ್ರ ಒಳ್ಳೆ ರೀತಿ ಮಾತಾಡ್ಕೊಂಡಿದ್ನ, ಅದನ್ನ ಅವನೇ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಮನೋಜ ಅಲ್ಲಿ ಶೋರೂಮ್ ಅಲ್ಲಿ ಏನಾಯ್ತೋ ಅದನ್ನೆಲ್ಲ ಇವ್ರ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಅವ್ರೆಲ್ರು ಶಾಕ್ ಆಗ್ಬಿಡ್ತಾರೆ. ಇಷ್ಟ ದಿವ್ಸ ಅವ್ರ ಹತ್ರ ಎವಿಡೆನ್ಸ್ ಇರ್ಲಿಲ್ಲ, ಇವಾಗ ಅದನ್ನ ಇಟ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದಾರ್ ಕಣೋ. ಇವನ್ ಮಾತ್ ಕೇಳಿ ನಾನ್ ಇನ್ನೂ ಸಿಕ್ಕಾಕೊಂಡೆ ಅಂತ ಮನೋಜ ಹೇಳ್ಬೇಕಾದ್ರೆ, ಪೆಂಗ್ಯಾ, ನಿನಗೆ ನಾನು ಪೆಂಗ್ಯಾ ಅಂತ ಏನ್ ಕರಿತೀನಿ ಹೇಳು? ಒಂದ್ ಕೆಲ್ಸನ ನ್ಯಾಯವಾಗಿ ನಿನಗ್ ಮಾಡಕ್ ಬರೋದಿಲ್ಲ. ನಿನಗಿಂತ ಆ ಹುಡುಗಿನೇ ಎಷ್ಟೋ ಬೆಟರ್, ತುಂಬಾ ಶಾರ್ಪ್ ಇದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಮನೋಜ್, ನೀವ್ ಒಬ್ರೇ ಯಾಕೆ ಆ ರೀತಿ ಮಾತಾಡಕ್ ಹೋದ್ರಿ? ನಾನ್ ನಿಮ್ ಜೊತೆ ಇರ್ತಾ ಇರ್ಲಿಲ್ವಾ? ನಾನೇ ಅವಳನ್ನ ಒಂಟಿಯಾಗಿ ಕರ್ಕೊಂಡೋಗಿ ಮಾತಾಡಿಸ್ತಾ ಇದ್ದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ರೋಹಿಣಿ, ನಾನೊಬ್ನೇ ಇದನ್ನೆಲ್ಲ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಅವಳು ಸಖತ್ ಕೇಳಿದಳು ಗೊತ್ತಾ ಅಂತ ಮನೋಜ ಹೇಳಿದಾಗ, ಸೊ ಇವಾಗ ಆಧಾರದ ಜೊತೆ ನೀವ್ ಅವ್ರ ಹತ್ರ ಲಾಕ್ ಆಗಿದ್ದೀರಾ, ಇನ್ಮೇಲೆ ನೀವೇನೇ ಹೇಳಿದ್ರು ಯಾರು ನಂಬೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಸರಿ ಸರಿ ಬಿಡು, ಹೇಗಿದ್ರು ಆ ಹುಡುಗಿ ಹತ್ರ ನೀನ್ ಸಿಕ್ಕಾಕೋಬೇಕು ಅಂತ ಇತ್ತು ಅಂತ ಸೂರ್ಯ ಹೇಳಿದಾಗ, ಏ, ನೀನ್ ಹೇಳಿದಕ್ಕೆ ಕಣೋ ನಾನ್ ಆ ರೀತಿ ಮಾಡಕ್ ಹೋಗಿ ಸಿಕ್ಕಾಕೊಂಡಿರೋದು ಅಂತ ಮನೋಜ ಹೇಳ್ತಾನೆ. ಏ ಸುಮ್ನೆ ಇರ, ಸೂರ್ಯ ಒಳ್ಳೆ ಐಡಿಯಾನೇ ಕೊಟ್ಟ, ಆದ್ರೆ ನಿನಗೆ ಅದನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋದಕ್ ಬಂದಿಲ್ಲ ಅಂತ ರವಿ ಹೇಳ್ತಾನೆ. ನೋಡ ಮನೋಜ, ಸರಿಯಾದ ಸಮಯ ನೋಡಿ ನೀನು ಈ ಕೆಲ್ಸನ ಮಾಡ್ಬೇಕಾಗಿತ್ತು. ಈಗ ನೀನನ್ ಕಾಪಾಡೋದಿಕ್ಕೆ ಆ ದೇವ್ರು ಬಂದ್ರೂ ಆಗೋದಿಲ್ಲ. ಅದೊಂದು ವಿಡಿಯೋ ಇಟ್ಕೊಂಡೆ ನೀನನ್ನ ಕಂಪ್ಲೀಟ್ ಆಗಿ ಮಟಾಶ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟು ಟಿವಿ ಎಷ್ಟು ಫ್ರಿಡ್ಜ್ ಎಲ್ಲ ಹೋಗುತ್ತೋ ಯಾರಿಗ್ ಗೊತ್ತು. ಹುಷಾರ್ ಕಣೋ.
ನಿನ್ನ ಹತ್ರ ಎತ್ಕೊಂಡೋಗಿ ಅವರು ಸಪ್ರೇಟ್ ಆಗಿ ಶೋರೂಮ್ ಏನಾದ್ರು ಓಪನ್ ಮಾಡ್ಬಿಡ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದೆಲ್ಲ ಏನು ನಡೆಯೋದಿಲ್ಲ. ನಾನ್ ನಡೆಯೋದಕ್ ಬಿಡೋದೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ಹೌದು ಈಗ ಏನ್ ನಡೀತಾ ಇದೆ ಅಂತ ನಾವು ನೋಡ್ತಾ ಇದೀವಲ್ಲಪ್ಪ. ನೀನ್ ಹೇಳೋದ್ ನೋಡ್ತಾ ಇದ್ರೆ ಅವ್ರು ನಿನ್ನ ಹತ್ರ ಎಲ್ಲದನ್ನು ಕಿತ್ಕೊಂಡು ನಿನ್ನ ಅಂಬೋ ಅಂತ ರೋಡಲ್ಲಿ ನಿಲ್ಲಿಸ್ತಾರೆ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ತನ್ನನ್ನ ತಾನು ಭಿಕ್ಷುಕನ್ ರೀತಿಲಿ ಕನ್ಸನ್ನ ಕಾಣ್ತಿರ್ತಾನೆ. ಅದನ್ನ ನೆನ್ಸ್ಕೊಂಡು ಮನೋಜ ಬೆಚ್ಚಿಬಿದ್ದು ಏ ಬೇಡಪ್ಪ ಅಂತ ಹೇಳ್ಬೇಕಾದ್ರೆ ಯಾಕೇನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ಅವ್ನು ಹೇಳಿದ್ನಲ್ಲ ನನ್ನನ್ನ ಭಿಕ್ಷೆ ಬೇಡೋದಿಕ್ಕೆ ಬಿಟ್ಬಿಡ್ತಾಳೆ ಅಂತ ಅದನ್ನ ನೆನ್ಸ್ಕೊಂಡೆ ಅದರಿಂದ ಭಯ ಆಯ್ತು ನನಗೆ ಅಂತ ಮನೋಜ ಹೇಳ್ಬೇಕಾದ್ರೆ ಆ ರೀತಿ ಏನೂ ಆಗೋದಿಲ್ಲ. ಆ ರೀತಿ ಆಗೋದಕ್ಕೆ ನಾನ್ ಬಿಡೋದು ಇಲ್ಲ. ನೋಡು ನೀನ್ ಬೇರೆಯವ್ರ ಹತ್ರ ಎಲ್ಲ ಯಾವ ಹೆಲ್ಪ್ ತಗೊಳ್ಬೇಡ. ನಾನಿದೀನಿ ಬಾ ಅಂತ ಹೇಳಿ ರೋಹಿಣಿ ಮನೋಜನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಏ ಸೂರ್ಯ ಅವ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ ಅಂತ ರವಿ ಹೇಳ್ಬೇಕಾದ್ರೆ ಹೌದು ಕಣೋ ಭಿಕ್ಷುಕನ್ ಗೆಟಪ್ ಅಲ್ಲಿ ನೋಡೋದಕ್ಕೆ ಅಯ್ಯೋ ಪಾಪ ಅನ್ಸುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏ ಹಿಂಗೆ ಬಿಟ್ರೆ ಅವನು ಇನ್ನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೋತಾನ್ ಕಣೋ. ನಾವೇನಾದ್ರೂ ಹೆಲ್ಪ್ ಮಾಡ್ಬೇಕು ಕಣೋ ಅಂತ ರವಿ ಹೇಳ್ಬೇಕಾದ್ರೆ ಏನಪ್ಪಾ ಮಾಡೋದು ಪೌಡ್ರ್ ಬೇರೆ ನಾನೇ ನೋಡ್ಕೋತೀನಿ ಅಂತ ಚಾಲೆಂಜ್ ಮಾಡ್ಬೇರೆ ಹೋಗಿದ್ದಾಳೆ ಅಂತ ಸೂರ್ಯ ಹೇಳ್ದಾಗ ನೋಡೋ ಇದನ್ನ ನಿನ್ನೇನ್ ಬಿಟ್ರೆ ಇನ್ಯಾರು ಸರಿ ಮಾಡಕ್ ಆಗೋದಿಲ್ಲ ಅಂತ ರವಿ ಹೇಳ್ತಾನೆ. ಅದು ನಿನ್ಗ ಅರ್ಥ ಆಗ್ತಿದೆ ಆದ್ರೆ ಅವ್ರಿಗ್ ಅರ್ಥ ಆಗ್ತಿಲ್ವಲ್ಲ. ಸರಿ ಬಿಡು ಏನಾದ್ರೂ ಮಾಡೋಣ ಅಂತ ಸೂರ್ಯ ಮನೋಜಂಗೆ ಸಹಾಯ ಮಾಡೋದಕ್ಕೆ ಒಪ್ಕೋತಾನೆ. ಈ ಕಡೆ ಬೆಳಿಗ್ಗೆ ಸೂರ್ಯ ಕಾರ್ ಗ್ಯಾರೇಜ್ಗೆ ಬಂದ್ರುನು ಟ್ರಿಪ್ಗೆ ಹೋಗದೆ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾನೆ. ಅಲ್ಗೆ ಚೇತನ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಯಾಕೋ ಸೂರ್ಯ ಈ ರೀತಿ ಕುತ್ಕೊಂಡಿದ್ಯ ಅಂತ ಕೇಳ್ಬೇಕಾದ್ರೆ ಯಾಕೋ ಬೇಜಾರಾಗ್ತಿದೆ ಕಣೋ. ಇಷ್ಟ ದಿವಸ ಕೃಷ್ ನಮ್ ಜೊತೆನೆ ನಮ್ಮನೆ ಮಗನಾಗಿದ್ದ. ಈಗ ಸಡನ್ ಆಗಿ ಹೊರಟೋಗಿರೋದ್ರಿಂದ ತುಂಬಾ ಬೇಜಾರಾಗ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಸೂರ್ಯ ಅವ್ರ ಅಮ್ಮ ಏನಾದ್ರು ಬಂದ್ ಕರ್ಕೊಂಡ್ ಹೋದ್ರ ಅಂತ ಚೇತನ ಕೇಳ್ತಾನೆ. ಅಯ್ಯೋ ಅವಳೆಲ್ಲೋ ಕಾಣಿಸ್ಕೋತಾಳೆ ಕಣ್ಣು ಕಾಣಿಸ್ದೇ ಇರೋ ತರ ಕಣ್ಣ ಮುಚ್ಚಲ್ಲ ಆಟ ತರ ಓಡಾಡ್ತಾ ಇದ್ದಾಳ ಅವಳು. ಕೈಗೆ ಸಿಕ್ಕದಿಲ್ಲ ಅವ್ರ ಅಜ್ಜಿ ಬಂದ್ ಕರ್ಕೊಂಡ್ ಹೋದ್ರು. ಪಾಪ ಕಣ ಹುಡ್ಗ ಇಲ್ಲಿ ಅಲ್ಲಿ ಅಂತ ಓಡಾಡೋದ್ರಲ್ಲಿ ಅವ್ನ್ ಜೀವನ ಕಳೆದೋಗ್ತಾ ಇದೆ. ಅವ್ನ್ ಸ್ಕೂಲ್ ಬೇರೆ ಬದಲಾಯಿಸ್ತಾನೆ ಇದಾರೆ. ಅವ್ನ್ ಮನ್ಸಿಗೆ ಹೇಗಿರ್ಬೇಡ ಹೇಳು ಅವ್ನ್ಗೆ ನಮ್ ಜೊತೆ ಇರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದಕ್ಕೆ ಅಂತ ನಿಮ್ ಜೊತೆನೆ ಇಟ್ಕೊಳಕ್ ಆಗತ್ತೇನೋ ಎಷ್ಟೇ ಆದ್ರೂ ಅವನು ಬೇರೆಯವ್ರ ಮನೆ ಮಗ ಅಲ್ವಾ ಅಂತ ಸೂರ್ಯನ್ ಫ್ರೆಂಡು ಕೇಳ್ತಿರ್ತಾರೆ. ನಾನು ಯಾವತ್ತೂ ಅವನನ್ನ ಆ ರೀತಿ ನೋಡೇ ಇಲ್ಲ ಕಣೋ. ಅವನನ್ನ ಏನಾದ್ರೂ ನಾವು ದತ್ತು ತಗೊಂಡಿದ್ರೆ ನಮ್ ಮಗನಾಗಿ ನಮ್ಮನೇಲೇ ಇರ್ತಾ ಇದ್ದ ಕಣೋ ಅಂತ ಸೂರ್ಯ ತುಂಬಾ ಖುಷಿಯಿಂದ ಹೇಳ್ಕೊತಿರ್ತಾನೆ. ಅಷ್ಟರಲ್ಲಿ ಸೂರ್ಯನ್ ಫ್ರೆಂಡ್ ಅಲ್ಲಿಗ್ ಬಂದು ಸ್ವೀಟ್ ತಗೊಳ್ರು ಅಂತ ಹೇಳ್ಬೇಕಾದ್ರೆ ಅಲ್ಲಿರೋರೆಲ್ರು ಸ್ವೀಟ್ ತಗೊಂಡು ತಿಂತಾ ಇರ್ತಾರೆ. ಅಲ್ಲ ಕಣ್ರೋ ಯಾರಾದ್ರೂ ಸ್ವೀಟ್ ತಂದ್ ಕೊಟ್ರೆ ಏನು ಎತ್ತ ಅಂತ ವಿಚಾರಿಸ್ದೆ ಹಿಂಗ್ ತಿಂತಾ ಇದೀರಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ ನೋಡೋ ಯಾರಾದ್ರೂ ಸ್ವೀಟ್ ತಂದ್ ಕೊಟ್ರೆ ತಿನ್ಬಿಡ್ಬೇಕು ಆಮೇಲೆ ವಿಷಯ ಕೇಳೋಣ ಬಿಡು ಅಂತ ಚೇತನ ಹೇಳ್ತಿರ್ತಾನೆ. ಆಗ ಸೂರ್ಯ ಏನ್ ವಿಷಯ ಹೇಳೋ ಮಗ ಅಂತ ಕೇಳ್ಬೇಕಾದ್ರೆ ನಾನು ಅಪ್ಪ ಆಗ್ತಿದೀನಿ ಕಣೋ ಅಂತ ಅವ್ನ್ ಫ್ರೆಂಡ್ ಹೇಳ್ತಾನೆ. ಏನೋ ಇಂತ ಒಳ್ಳೆ ಖುಷಿ ವಿಷಯ ಹೇಳಿದ್ಯಾ ಅಂತ ಹೇಳಿ ಸೂರ್ಯ ಅವನ್ಗೆ ಸ್ವೀಟ್ ತಿನ್ನಿಸ್ತಾನೆ. ನಿನ್ನೆ ರಾತ್ರಿ ಗಂಡು ಮಗು ಆಯ್ತು ಕಣೋ ಅಂತ ಹುಡ್ಗ ಹೇಳ್ಕೊಂಡು ಖುಷಿ ಪಡ್ಬೇಕಾದ್ರೆ ಪರವಾಗಿಲ್ಲ ಕಣೋ ಮದ್ವೆ ಆಗಿದ್ 1 ವರ್ಷಕ್ಕೆಲ್ಲ ಮಗು ಆಯ್ತು ವೆರಿ ಗುಡ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹೌದು ಕಣೋ ಸೂರ್ಯ ನಾವ್ ಆದ್ಮೇಲೆ ನಮ್ ಹೆಸರು ಹೇಳೋದಿಕ್ಕೆ ನಮ್ ಜನರೇಷನ್ ಇರ್ಬೇಕಲ್ವೇನೋ. ನಾವಿವಾಗ ಇರೋದಿಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ಅದೇ ತರ ನಮ್ ಹುಟ್ಟೋ ಮಕ್ಳೇ ಅಲ್ವಾ ನಮ್ ಮುಂದಿನ ಜನರೇಷನ್ ನ ಸೃಷ್ಟಿ ಮಾಡೋದು. ಅದಕ್ಕೆ ಅಲ್ವೇನೋ ಸೂರ್ಯ ನಾವ್ ಮದ್ವೆ ಮಾಡ್ಕೊಳ್ಳೋದು. ಅದು ಅಲ್ದೆ ನಾವ್ ಹೋದ್ಮೇಲೆ ನಮ್ಮನ್ನ ನೆನ್ಸ್ಕೊಳ್ಳೋದಿಕ್ಕೆ ಯಾರಾದ್ರೂ ಇರ್ಬೇಕಲ್ವೇನೋ ಅಂತ ಹೇಳ್ತಾ ಫ್ರೆಂಡ್ಸ್ ಗಳೆಲ್ಲ ಹೇಳ್ಬೇಕಾದ್ರೆ ಅಲ್ಲ ಕಣೋ ನಿಂಗ್ ಇನ್ನೂ ಮದ್ವೆ ಆಗಿಲ್ಲ ನೀನ್ ಯಾಕೋ ಇವ್ರ ಜೊತೆ ಸೇರ್ಕೊಂಡ್ ಮಾತಾಡ್ತಿದ್ಯಾ ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಆದ್ರೂ ಸೂರ್ಯ ಅವ್ನ್ ಹೇಳ್ತಾರ ಸತ್ಯನೇ ಅಲ್ವೇನೋ ನಮ್ಮನ್ನ ನೆನ್ಸ್ಕೊಳ್ಳೋದಿಕ್ಕೆ ಯಾರಾದ್ರೂ ಇರ್ಬೇಕಲ್ವಾ. ನಾವ್ ಸತ್ಮೇಲೆ ನಮ್ಗೆ ಕಾರ್ಯ ಮಾಡೋದಿಕ್ಕೆ ಧೂಪ ದೀಪ ಹಚ್ಚೋದಿಕ್ಕೆ ಅಂತ ಯಾರಾದ್ರೂ ಇರ್ಬೇಕಲ್ವೇನೋ. ಆ ಮಕ್ಳುಗಳೆಲ್ಲ ಅಪ್ಪ ಅಪ್ಪ ಅಮ್ಮ ಅನ್ಕೊಂಡೆಲ್ಲ ಬರ್ಬೇಕಾದ್ರೆ ಎಷ್ಟ್ ಖುಷಿ ಆಗಲ್ವಿಲ್ವಾ ಅಂತ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕಾದ್ರೆ ಅಲ್ಲ ಕಣೋ ಸೂರ್ಯ ನಿನ್ ಮದ್ವೆ ಆಗಿ 2 ವರ್ಷ ಆಯ್ತು ನೀನ್ ಯಾವಾಗಪ್ಪ ಸ್ವೀಟ್ ಕೊಡೋದು ಅಂತ ಸೂರ್ಯನ್ ಫ್ರೆಂಡ್ಸ್ ಕೇಳ್ಬೇಕಾದ್ರೆ ನೋಡೋ ನಿನ್ಗೆ ಸ್ವೀಟ್ ಬೇಕು ಅಂದ್ರೆ ಹೇಳು ಇವಾಗ್ಲೇ ತಂದ್ ಕೊಟ್ಬಿಡ್ತೀನಿ ತಿನ್ಕೋ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಸೂರ್ಯ ಯಾಕೆ ಇವ್ರೆಲ್ರು ಈ ರೀತಿ ನಗ್ತಾ ಇದಾರೆ ಅಂತ ಅವ್ರನ್ನೇ ನೋಡ್ತಿರ್ತಾನೆ. ಏಯ್ ಯಾಕ್ರೋ ಇವಾಗ ನಗ್ತಾ ಇದೀರಾ ಅಂತ ಸೂರ್ಯ ಕೇಳಿದಾಗ ಇವನ್ಗೆ ಎಲ್ಲ ಬಿಡಿಸಿನೇ ಹೇಳ್ಬೇಕು. ಲೇ ನಿನ್ಗೆ ಯಾವಾಗ ಮಗು ಆಗತ್ತೆ ಅಂತ ಕೇಳ್ತಾ ಇದ್ಕಣೋ ಅಂತ ಚೇತನ ಕೇಳ್ಬೇಕಾದ್ರೆ ಅಯ್ಯೋ ಅದಕ್ಕೆ ಇವಾಗ ಏನ್ ಅರ್ಜೆಂಟ್ ಇದೆ ಬಿಡ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡೋ ಬೇಗ ಬೇಗ ಮಕ್ಳನ್ನ ಮಾಡ್ಕೊಂಡ್ಬಿಡ್ಬೇಕು ಆಗ್ಲೇ ತಾನೇ ಮಕ್ಳು ಆಟ ಪಾಠ ಬೆಳವಣಿಗೆನೆಲ್ಲ ನಾವ್ ನೋಡಕ್ಕಾಗದು ಅಂತ ಎಲ್ಲ ಸೂರ್ಯನ ಅವ್ನ್ ಫ್ರೆಂಡ್ಸ್ ಗಳೆಲ್ಲ ಕಿಂಡಲ್ ಮಾಡ್ಬೇಕಾದ್ರೆ ಸೂರ್ಯನ್ಗೂ ತನ್ಗೂ ಮಗು ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಖುಷಿ ಪಟ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನನ್ ಪರಿಸ್ಥಿತಿನೂ ಅದೇ ರೀತಿಯಾಗಿರುತ್ತೆ. ಮೀನನ್ ಜೊತೆ ಕೆಲಸ ಮಾಡೋ ಅಕ್ಕಂದ್ರೆಲ್ಲ ಮಗು ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವಳ ಮನ್ಸಲ್ಲೂ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಬೆಳೆಯುತ್ತೆ. ಈ ಕಡೆ ಸೂರ್ಯನ್ಗೋಸ್ಕರ ಮೀನ ಮನೇಲಿ ಕಾಯ್ತಾ ಇರ್ಬೇಕಾದ್ರೆ ಮನೋಜ ರೋಹಿಣಿಗೆ ಅಂತ ಹೂ ತಗೊಂಡ್ ಬರ್ತಾನೆ. ಅಷ್ಟ್ರಲ್ಲಿ ಶ್ರುತಿನು
ರೀಲ್ಸ್ ಮಾಡೋದಿಕ್ಕೆ ಅಂತ ಅವಳು ಹೂವನ್ನ ತಗೊಂಡ್ ಬರ್ತಾಳೆ. ಏನಿದೆಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ರೀಲ್ಸ್ ಮಾಡಿ ಹಾಕ್ಬೇಕು ಅದಕ್ಕೋಸ್ಕರ. ಆ ರವಿ ಇದಾನಾ ಅಂತ ಶ್ರುತಿ ಕೇಳಿದಾಗ, ಹೌದು ಒಳಗಡೆ ಇದಾರೆ ನೋಡಿ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ ರವಿನ ಆಚೆ ಕರೆದು, ಮೊದ್ಲು ಮನೋಜ್, ನೀವು ರೋಹಿಣಿಗೆ ಹೂವ ಮುಡಿಸಿ, ನಾನ್ ರೀಲ್ಸ್ ಮಾಡ್ತೀನಿ ಅಂತ ಶ್ರುತಿ ಹೇಳಿದಾಗ, ಸರಿ ಆಯ್ತು ಅಂತ ಮನೋಜ ರೋಹಿಣಿಗೆ ಹೂ ಮುಡಿಸ್ತಾನೆ. ಹಾಗೆ ಶ್ರುತಿಗೆ ರವಿ ಕೂಡ ಹೂ ಮುಡಿಸ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದು, ಏನು ಇಷ್ಟ ದಿವ್ಸ ನಮ್ ಎಲ್ರ ಕಿವಿಗೂನು ಹೂವ ಇಡ್ತಾ ಇದ್ಲು, ಇವಾಗ ನಿಮ್ಗಳ ತಲೆಗೆ ಹೂವ ಮುಡಿಸ್ತಾ ಇದ್ದಾಳ ಅಂತ ಕಿಂಡಲ್ ಮಾಡ್ಬೇಕಾದ್ರೆ, ಅಯ್ಯೋ ಅತ್ತೆ, ಗಂಡ ಹೆಂಡತಿಗೆ ಹೂ ಮುಡಿಸೋದನ್ನ ನಾನು ವಿಡಿಯೋ ಮಾಡಿ ಹಾಕ್ಬೇಕು, ಅದಕ್ಕೋಸ್ಕರ ನಾನ್ ತಂದಿರೋದು. ನೀವು ಮೀನಾ ಮರಿ ಬಗ್ಗೆ ಏನೇನೋ ಮಾತಾಡ್ಬೇಡಿ. ತಗೊಳ್ಳಿ ಮಾವ, ನೀವು ಅತ್ತೆಗೆ ಹೂ ಮುಡ್ಸಿ ಅಂತ ಶ್ರುತಿ ಬಲವಂತ ಮಾಡಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ರಂಗನಾಥ್ ಅವರು ಶಾಂತಿಗೆ ಹೂ ಮುಡಿಸ್ತಾರೆ. ಇದನ್ನ ಶ್ರುತಿ ವಿಡಿಯೋ ಮಾಡ್ಕೋತಾಳೆ. ಮೀನಾ ಮರಿ, ಸೂರ್ಯ ಅವ್ರು ಬಂದಿದ ತಕ್ಷಣ ಹೇಳಿ, ನಿಮ್ಗೂ ಇದೇ ರೀತಿ ವಿಡಿಯೋ ಮಾಡ್ತೀನಿ ಅಂತ ಶ್ರುತಿ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಆಗ ಸಡನ್ ಆಗಿ ಶಾಂತಿ ರೋಹಿಣಿನ ನೋಡ್ಬೇಕಾದ್ರೆ, ಏಯ್, ಯಾರೇ ನಿನ್ಗೆ ಹೂವ ತಂದ್ಕೊಟ್ಟಿದ್ದು ಅಂತ ಕೇಳ್ತಾಳೆ. ಅದ್ರಿಂದ ರೋಹಿಣಿ ಭಯ ಬಿದ್ದು ಒದ್ದಾಡ್ತಿರ್ತಾಳೆ. ಅದು ಅತ್ತೆ, ಅದೇನಂದ್ರೆ ಅಂತ ರೋಹಿಣಿ ಹೇಳಕ್ ಹೋದಾಗ, ಅಮ್ಮ, ಹೂವ ತಂದಿದ್ದು ಶ್ರುತಿ ಅಮ್ಮ ಅಂತ ಮನೋಜ ಸುಳ್ಳು ಹೇಳ್ಬಿಡ್ತಾನೆ. ಹೌದು ಅತ್ತೆ, ನಾನೇ ತಗೊಂಡ್ ಬಂದೆ, ಆ ವಿಡಿಯೋ ಮಾಡ್ಬೇಕಲ್ಲ, ಅದಕ್ಕೆ ನಾನ್ ಪೋಸ್ಟ್ ಮಾಡ್ಬೇಕು, ನಾನು ಹೋಗ್ತೀನಪ್ಪ ಅಂತ ಹೇಳಿ ಶ್ರುತಿ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾಳೆ. ಏನಮ್ಮ, ಸೂರ್ಯ ಯಾಕಿನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಯಾವ್ದಾದ್ರು ಟ್ರಿಪ್ ಹೋಗಿರ್ಬೇಕು ಮಾವ, ಅದಕ್ಕೆ ಲೇಟ್ ಆಗಿರ್ಬೇಕು ಅಂತ ಮೀನಾ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಕೃಷ್ಣ ರಜ್ಜಿ ಬಂದ್ ಕರ್ಕೊಂಡ್ ಹೋಗಿದ್ ವಿಷಯನ ಮೀನಾ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ. ಹೋಗ್ಲಿ ಬಿಡಮ್ಮ, ಸೂರ್ಯ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೆಲವ್ರ ಕಣ್ಣಿಗೆ ಕೆಟ್ಟವನಾಗೆ ಕಾಣಿಸ್ತಾನೆ. ಸೂರ್ಯನ್ಗೆ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ ಘಟನೆನೆಲ್ಲ ನೆನ್ಸ್ಕೊಂಡ್ರೆ ಇವಾಗ್ಲೂ ನಾನು ಎದೆ ಜಲ್ ಅನ್ನತ್ತಮ್ಮ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದ್ ನನ್ಗೆ ಅರ್ಥ ಆಗತ್ತೆ ಮಾವ, ಅವ್ರು ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳಿದ್ರು. ಅವ್ರು ನನ್ನ ಹತ್ರ ಎಲ್ಲಾ ವಿಷಯ ಹೇಳಿ ಮಗು ತರ ಹತ್ರು ಮಾವ. ಈ ಮನೆಗ್ ಬಂದಾಗಿಂದ ಅವ್ರ ಈ ರೀತಿ ಅಳೆದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನಾನು ಅವತ್ತು ಸೂರ್ಯನ ಕಳಿಸ್ಬಾರ್ದಾಗಿತ್ತಮ್ಮ. ಜೀವನದಲ್ಲಿ ಅವನಿಗೆ ಅದು ತುಂಬಾ ನೋವು ಕೊಟ್ಟಿದೆ. ಈಗ ಕೃಷ್ಣ ಕಾಪಾಡೋದಕ್ಕೆ ಸೂರ್ಯ ಒದ್ದಾಡದ್ನಲ್ಲ, ಆ ರೀತಿ ನಾನು ಅವತ್ತು ಒದ್ದಾಡಿದಿದ್ರೆ ಅವತ್ತು ಅವನು ಆ ರೀತಿ ಹೋಗ್ತಿರ್ಲಿಲ್ಲ. ನನ್ನಂತ ಕೆಟ್ಟ ಅಪ್ಪ ಯಾರು ಇಲ್ಲ ಅಂತ ರಂಗನಾಥ್ ಅವ್ರು ಅಳ್ಬೇಕಾದ್ರೆ, ಆ ರೀತಿ ಎಲ್ಲ ಹೇಳ್ಬಿಡಿ ಮಾವ, ಅವ್ರಿಗೆ ಜೀವನ ಕೊಟ್ಟಿರೋರು ನೀವೇನೆ, ಅದಕ್ಕೆ ಅವ್ರು ನಿಮ್ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಮೀನಾ ರಂಗನಾಥ್ನ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಅಂತ ಹೇಳ್ಕೊಂಡು ಮನೆಗೆ ಬರ್ತಾನೆ. ಹಾಗೆ ಕೈಯಲ್ಲಿ ಹೂವ ಹಿಡ್ಕೊಂಡ್ ಬಂದಿರ್ತಾನೆ. ಏನ್ರಿ ಇದು ಹೂವ, ಯಾರಿಗೆ ಅಂತ ಮೀನಾ ಕೇಳಿದಾಗ, ಅಲ್ಲಮ್ಮ, ನನ್ ಹೆಂಡ್ತಿಗ್ ನಾನ್ ಹೂವ ತರದೆ ಬೇರೆಯವ್ರು ತಗೊಂಡೋಗ್ ಕೊಡಕ್ಕಾಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಇಷ್ಟ ದಿವ್ಸ ನೀವು ತಂದ್ಕೊಟ್ಟಿರ್ಲಿಲ್ವಲ್ಲ, ಅದೇ ದೊಡ್ಡ ತಪ್ಪು ಅಂತ ಮೀನಾ ಹೇಳಿದಾಗ, ಅದು ಹಂಗಲ್ಲಮ್ಮ, ಆ ಮಾಮೂಲಿಯಾಗಿ ಗಂಡ ಹೆಂಡತಿಗೆ ಹೂ ತಂದ್ಕೊಡ್ತಾನೆ, ಆದ್ರೆ ನೀನೇ ಹೂ ವ್ಯಾಪಾರ ಮಾಡೋಳು, ನೀನಿಗ್ ನಾನು ಹೂವ ಏನ್ ತಂದ್ಕೊಡೋದು ಅಂತ ಸುಮ್ನೆ ಇದ್ದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ರಿ, ಈ ಹೂವ ನೀವ್ ತಂದ್ಕೊಡೋ ಹೂವ, ಇದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಮೀನಾ ಹೇಳ್ದಾಗ, ಏನಮ್ಮ ಅಂತದ್ದು ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ನಾನ್ ಮಾರೋ ಹೂವಲ್ಲಿ ಬರೀ ಬೆಲೆ ಮಾತ್ರ ಗೊತ್ತಾಗತ್ತೆ, ಆದ್ರೆ ನೀವ್ ತಂದ್ಕೊಡೋ ಹೂದಲ್ಲಿ ಪ್ರೀತಿ ಕಾಣುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಪರವಾಗಿಲ್ಲಮ್ಮ, ನನ್ ಜೊತೆ ಇದ್ದು ನೀನು ಚೆನ್ನಾಗ್ ಮಾತು ಕಲ್ತ್ಕೊಂಡಿದ್ಯಾ ಅಂತ ಹೇಳಿ ಸೂರ್ಯ ಮೀನಿಂಗೆ ಹೂ ಮುಡಿಸ್ತಾನೆ. ಸರಿ, ಊಟ ಮಾಡ್ದೇನಮ್ಮ ಅಂತ ಸೂರ್ಯ ಕೇಳಿದಾಗ, ಇಲ್ಲ ರೀ, ನಿಮ್ಮನ್ ಬಿಟ್ಟು ಹೇಗೆ ಊಟ ಮಾಡ್ಲಿ, ಅದಕ್ಕೆ ನಿಮ್ಗೋಸ್ಕರ ಕಾಯ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ನಾವ್ ಮಾಡೋ ಕೆಲ್ಸ ಎಂತಿದ್ದೇಳು, ನಾವ್ ಅದಕ್ಕೆ ಆಚೆನೆ ತಿನ್ಕೊಂಡ್ಬಿಡ್ತೀವಿ, ಇನ್ಮೇಲೆಲ್ಲ ಈ ರೀತಿ ಕಾಯ್ಬೇಡ, ಹೋಗಿ ಊಟ ಮಾಡ್ಕೊಂಡ್ ಬಾ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಇಬ್ರು ಊಟ ಮುಗಿಸಿ ಮಲಗ್ಬೇಕಾದ್ರೆ, ಇಬ್ರು ಅವ್ರವ್ರ ಫ್ರೆಂಡ್ಸ್ ಹೇಳಿದ ಮಾತನ್ನ ನೆನ್ಪಿಸ್ಕೊಂಡು ಖುಷಿ ಪಡ್ತಿರ್ತಾರೆ. ಇಬ್ರು ಒಂದೇ ಸಲಿಗೆ ರೀ ಅಂತ ಹೇಳ್ಕೊಂಡು, ಈ ಕಡೆ ಸೂರ್ಯ ಮೀನಾ ಅಂತ ಹೇಳ್ಕೊಂಡು ಎದ್ದು ಕುತ್ಕೋತಾರೆ. ಮೀನಮ್ಮ, ನೀನು ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ, ಹೌದು ರೀ, ಮೊದ್ಲು ನೀವೇನ್ ವಿಷಯ ಹೇಳ್ಬೇಕು ಅನ್ಕೊಂಡಿದೀರಾ ಅದನ್ನ ಹೇಳಿ ಅಂತ ಮೀನಾ ಕೇಳ್ತಾಳೆ. ಸರಿ, ಇಬ್ರು ಒಟ್ಟಿಗೆ ಹೇಳೋಣ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಒಟ್ಟಿಗೆನೆ ಆಚೆ ಬೇಗ ರೂಮ್ ಕಟ್ಟೋಣವಾ ಅಂತ ಹೇಳ್ತಾರೆ. ಅದನ್ನ ಕೇಳಿ ಇಬ್ರಿಗೂ ಖುಷಿ ಆಗತ್ತೆ. ಇಬ್ರು ಮನ್ಸಲ್ಲೂ ಒಂದೇ ಮಾತಿ ಹೊರತಿದ್ಯಲ್ಲ ಅಂತ, ಆದಷ್ಟು ಬೇಗ ರೂಮ್ ಕಟ್ಬೇಕು, ಆಮೇಲೆ ಏನ್ ನಡೀಬೇಕೋ ಅದ್ ನಡಿಯುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ ನಡಿಬೇಕು ಅಂತ ಮೀನಾ ಕೇಳ್ತಾಳೆ. ಏಯ್ ಕಳ್ಳಿ, ಏನು ಅಂತ ಗೊತ್ತಿಲ್ವಾ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಪ್ಪ, ನನ್ಗೇನು ಗೊತ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಪಾಪಚ್ಚಿ, ಏನು ಗೊತ್ತಿಲ್ದಿರೋ ಮಗು, ಏನ್ ನಾಟಕ ಆಡ್ತೀಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ನನ್ಗೇನು ಗೊತ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಎಲ್ಲಾ ಗೊತ್ತಿರೋರ್ನ ಬೇಕಾದ್ರೆ ನಂಬಿಡ್ಬೋದು, ಆದ್ರೆ ಏನೂ ಗೊತ್ತಿಲ್ದೇ ತರ ನಾಟಕ ಮಾಡ್ತಾರಲ್ಲ, ಅವ್ರನ್ನ ಮಾತ್ರ ನಂಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹೌದಾ, ಸರಿ ಆಯ್ತು, ರೂಮ್ ಕಟ್ಟಾದ್ಮೇಲೆ ನಿಮ್ಗೆ ಯಾರ ಮೇಲೆ ನಂಬಿಕೆ ಬರುತ್ತೋ ಅವ್ರನ್ನ ಕರ್ಕೊಂಡ್ ಬಂದ್ ಅಲ್ಲಿ ಇಟ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಐ, ಒಳ್ಳೆ ಆಪ್ಷನ್ ಕೊಟ್ಟಿದ್ಯಾ
ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಸೂರ್ಯಂಗೆ ಹೊಡಿತಿರ್ತಾಳೆ. ಹಾಗೆ ಅವರಿಬ್ರು ತಮ್ಮ ಮನ್ಸಲ್ಲಿರೋ ಮಾತುಗಳನ್ನ ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ. ಮಗು ಆದ್ರೆ ಅವ್ರಿಬ್ರು ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಬ್ರು ನೆನ್ಸ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.